ಬೆಂಗಳೂರಿನಲ್ಲಿರೋ ಸಮಸ್ಯೆಗಳಲ್ಲಿ ಒಂದು ಟ್ರಾಫಿಕ್ ಕಿರಿಕಿರಿ ಆದ್ರೆ ಮತ್ತೊಂದು ಪಾರ್ಕಿಂಗ್ ನ ಸರಿಯಾಗಿ ಮಾಡದೇ ಇರೋದು. ಇದರಿಂದ ರೋಡ್ ನಲ್ಲಿ ಮೂವ್ ಆಗೋ ಬೇರೆ ವೆಹಿಕಲ್ಗಳಿಗೂ ಸಮಸ್ಯೆ, ಪಾದಚಾರಿಗಳಿಗೂ ಕೂಡ ತೊಂದರೆ ಆಗ್ತಾ ಇತ್ತು. ಹೀಗಿರುವಾಗ ಟ್ರಾಫಿಕ್ ಪೊಲೀಸರು ಇದಕ್ಕೆ ಕಡಿವಾಣ ಹಾಕೋಕೆ ಮುಂದಾಗ್ತಿದಾರಂತೆ. ಹೇಗೆ ನೋಡ್ತಾ ಹೋಗೋಣ. ರೋಡ್ ಸೈಡ್ ಫುಟ್ಪಾತ್ ಮೇಲೆ ಪಾರ್ಕಿಂಗ್ ಮಾಡ್ತಿದ್ದೀರಾ? ಬೇಕಾಬಿಟ್ಟಿ ಪಾರ್ಕಿಂಗ್ ಮಾಡೋರ್ಗೆ ದಂಡಾಸ್ತ್ರ ಪ್ರಯೋಗ. ಪದೇ ಪದೇ ಹೀಗಾದ್ರೆ ವಾಹನಗಳು ಸೀಸ್, ಹರಾಜು ಹಾಕಲು ಪ್ಲಾನ್. ರೋಡ್ ಮತ್ತು ಫುಟ್ಪಾತ್ಗಳ ಮೇಲೆ ತುಂಬಾ ದಿನ ವಾಹನಗಳನ್ನ ನಿಲ್ಲಿಸಿ ಬಿಟ್ಟೋದ್ರೆ ನಿಮ್ಮ ವಾಹನಗಳು ಹರಾಜಾಗುತ್ತವೆ, ಹುಷಾರ್. ಹೀಗೆ ನಗರದಲ್ಲಿ ಎಲ್ಲಂದ್ರೆ ಅಲ್ಲಿ ವಾಹನಗಳನ್ನ ಪಾರ್ಕಿಂಗ್ ಮಾಡೋದ್ರಿಂದ ಸಂಚಾರಕ್ಕೆ ತೊಂದರೆ ಆಗ್ತಾ ಇರೋದ್ರಿಂದ ಟ್ರಾಫಿಕ್ ಪೊಲೀಸರು ಕ್ರಮಕ್ಕೆ ಮುಂದಾಗಿದ್ದಾರೆ. ಈ ವರ್ಷದಲ್ಲಿ ಈಗಾಗಲೇ 1412 ವಾಹನಗಳನ್ನ ಪತ್ತೆ ಹಚ್ಚಿದ್ದು ಆ ವಾಹನ ಮಾಲೀಕರಿಂದ ದಂಡ ವಸೂಲಿ ಮಾಡಲಾಗಿದೆ. ನೀವು ಹಲವು ದಿನಗಳಿಂದ ಹಾಗೆ ಪಾರ್ಕಿಂಗ್ ಮಾಡಿದ್ರೆ ಕೂಡಲೇ ತಮ್ಮ ವಾಹನಗಳನ್ನ ತೆರವು ಮಾಡಿ, ಒಂದ್ ವೇಳೆ ವಾಹನ ಮಾಲೀಕರು ನಿರ್ಲಕ್ಷ್ಯ ವಹಿಸಿದ್ದೇ ಆದಲ್ಲಿ ಅಂತಹ ವಾಹನಗಳನ್ನ ವಶಕ್ಕೆ ಪಡ್ಕೊಂಡು ಹರಾಜ್ ಹಾಕೋದಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದಂತಹ ಟ್ರಾಫಿಕ್ ತಜ್ಞ ಶ್ರೀಹರಿ, ನಾವು ಸರ್ಕಾರಕ್ಕೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆ 20 ಅಂಶಗಳ ವರದಿ ನೀಡಿದ್ವಿ. ಅದರಲ್ಲಿ ಅನಧಿಕೃತ ಪಾರ್ಕಿಂಗ್ ಕೂಡ ದೊಡ್ಡ ಸಮಸ್ಯೆಯಾಗಿದೆ. ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಸೂಚನೆ ಕೂಡ ನೀಡಿದ್ವಿ. ಬಿಬಿಎಂಪಿ ಜಾಗದಲ್ಲಿ ವಾಹನ ನಿಲ್ಲಿಸೋದಕ್ಕೆ ಅನುಮತಿ ಸಿಗುತ್ತೆ, ಇದು ಒಳ್ಳೆ ನಿರ್ಧಾರ. ಆದ್ರೆ ಬಹಳ ನಿಧಾನವಾಗಿ ತೆಗೆದುಕೊಂಡಿದ್ದಾರೆ. ರಸ್ತೆ ಫುಟ್ಪಾತ್ಗಳಿಂದ ತೆರವು ಮಾಡಿರೋ ವಾಹನಗಳನ್ನ ಹರಾಜ್ ಹಾಕಬೇಕು. ಹಾಗಾದ್ರೆ ಬೇಕಾಬಿಟ್ಟಿ ವಾಹನಗಳ ಮಾಲೀಕರಿಗೆ ಭಯ ಬರುತ್ತೆ ಅಂದ್ರು. ಟ್ರಾಫಿಕ್ ತೊಂದರೆ ಆಗ್ತಾ ಇರೋದು, ಸಮಸ್ಯೆ ಉಲ್ಬಣ ಆಗ್ತಾ ಇರೋದು, ಅದು ಕಂಜೆಷನ್ ಆಗ್ತಾ ಇರೋದು ರೋಡ್ ಸೈಡ್ ಪಾರ್ಕಿಂದ. ಇವಾಗ ಪಾರ್ಕಿಂಗ್ ಮಾಡಿದಷ್ಟು ರೋಡ್ ಕಂಜೆಷನ್ ಆಗುತ್ತೆ, ನ್ಯಾರೋ ಆಗುತ್ತೆ, ಮಿಕ್ಕಿದ ವಾಹನ ಆರಾಮಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಏನಾಗುತ್ತೆ ಅಂತಂದರೆ, ಸರ್ಕಾರ ಕೂಡದಲ್ಲಿ ಹೆಚ್ಚಾಗಿ ಕೋರ್ಟ್ನವರು ಕೂಡ ಹೇಳಿದ್ದಾರೆ. ಇದರಲ್ಲಿ ಅವರು ಹೇಳಿದ್ದಾರೆ ಏನು ಅಂತಂದರೆ, ರಸ್ತೆಗಳಿರೋದು ವಾಹನ ಸಂಚಾರಕ್ಕೆ ಹಾಗೂ ಫುಟ್ಪಾತ್ ಇರೋದು ಪಾದಚಾರಿಗಳಿಗೆ, ಇನ್ನು ಯಾವುದೇ ಆ್ಯಕ್ಟಿವಿಟಿ ಮಾಡಬಾರ್ದು ಅಂತ ಇದೆ. ರೂಲ್ಸ್ ಇದ್ದರೆ ರೂಲ್ ಫಾಲೋ ಮಾಡಬೇಕು. ಪಾಪ ಒಂದಿನ ಮಾಡ್ತಾರೆ, ದಿನಾನು ಯಾವ ರೋಡು ಅಂತ ಮಾಡ್ತಾರೆ ಅವರು ಪೊಲೀಸ್ನವರು. BBMP ನೋಟಿಸ್ ಕೊಡಬೇಕು ಜನಗಳಿಗೆ. ಅಂದರೆ ರಸ್ತೆ ಇರೋದು ವಾಹನ ಸಂಚಾರಕ್ಕೆ, ಅದು ಪಾರ್ಕಿಂಗ್ ಅಲ್ಲ. ಇನ್ನು ಬೆಂಗಳೂರಿನ ರಸ್ತೆ ಮತ್ತು ಫುಟ್ಪಾತ್ಗಳ ಮೇಲೆ ವಾಹನಗಳನ್ನ ತುಂಬಾ ದಿನಗಳ ಕಾಲ ಬೇಕಾಬಿಟ್ಟಿ ನಿಲ್ಲಿಸಿ ಹೋಗ್ತಾರೆ. ಇದರಿಂದ ಪಾದಚಾರಿಗಳು ಮತ್ತು ವಾಹನ ಸವಾರರಿಗೆ ತುಂಬಾ ಸಮಸ್ಯೆ ಆಗುತ್ತೆ ಅನ್ನೋ ದೂರುಗಳು ಕೇಳಿ ಬಂದಿದ್ವು. ಇದೇ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿರುವಂತಹ ಟ್ರಾಫಿಕ್ ಪೊಲೀಸರು ಈಗಾಗಲೇ ಸಾವಿರಾರು ವಾಹನ ಮಾಲೀಕರಿಗೆ ದಂಡ ಹಾಕಲಾಗಿದೆ. ಇನ್ನು ನಗರದಲ್ಲಿ ಲಕ್ಷಾಂತರ ವಾಹನ ಮಾಲೀಕರು ಸಾಕಷ್ಟು ವರ್ಷಗಳಿಂದ ರೋಡ್ ಮತ್ತು ಫುಟ್ಪಾತ್ಗಳ ಮೇಲೆ ತಮ್ಮ ವಾಹನಗಳನ್ನ ನಿಲ್ಲಿಸಿ ಹೋಗಿದ್ದು, ಅಂತಹ ಮಾಲೀಕರಿಗೆ ದಂಡ, ವಾಹನ ಹರಾಜು ಹಾಕೋದಕ್ಕೆ ಟ್ರಾಫಿಕ್ ಪೊಲೀಸರು ಮುಂದಾಕಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಾರುತಿ ಪಬ್ಲಿಕ್ ಟಿವಿ, ಬೆಂಗಳೂರು.